ಹೊಡೆದಿರುವ ಹಂಚು, ಮಳೆ ಬಂದರೆ ಕೊಠಡಿಯೊಳಗೆ ಸೋರುವ ನೀರು, ಕುಸಿದಿರುವ ಗೋಡೆ, ಕಿತ್ತು ಹೋಗಿರುವ ನೆಲ, ಒಂದು ಕಡೆ ಕಟ್ಟಡದ ಕಿಟಕಿ ಬಾಗಿಲು ಮುರಿದು ಹೋಗಿರುವುದರ ಜೊತೆಗೆ ನೆಲವು ಕಿತ್ತುಕೊಂಡು ಹೋಗಿದ್ದು ಮಳೆಗಾಲದಲ್ಲಿ ಶಾಲೆಯಲ್ಲಿ ನೀರು ತುಂಬಿಕೊಂಡಿರುತ್ತದೆ. ಇದರಿಂದ ಶಾಲೆ ಮಕ್ಕಳು ಪಾಠ ಕೇಳಲು ತೊಂದರೆಯಾಗುತ್ತಿದೆ. ಹಂಚುಗಳು ಹೊಡೆದು ಹೋಗಿ ಮಳೆ ಬಂದರೆ ಕಟ್ಟಡ ಸುರಿಯುತ್ತದೆ. ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ರೇಣುಕಾಪುರ ಪಂಚಾಯಿತಿಗೆ ಶಾಲೆಯ ದುರಸ್ಥಿತಿ, ಯಾವ ಕ್ಷಣದಲ್ಲಿ ಶಾಲೆ ಕುಸಿದು ಬೀಳುವುದೋ ಎಂದು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ. ಸರ್ಕಾರಿ ಶಾಲೆಯ 7 ಕೊಠಡಿಗಳು ಕುಸಿದು ಬಿದ್ದಿರುವುದರಿಂದ ಪೋಷಕರು ಬೇರೆ ಕಡೆ ಮಕ್ಕಳಿಗೆ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಈ ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆಸಲು ವ್ಯವಸ್ಥೆ ಹೊಂದಿರುವುದಿಲ್ಲ. ಶಾಲೆಯಲ್ಲಿ 350 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಅವರಿಗೆ ಕಟ್ಟಡದ ಕೊರತೆಯಿಂದ ವಿದ್ಯಾರ್ಥಿಗಳನ್ನ ರಂಗಮಂದಿರದಲ್ಲಿ ಶಿಕ್ಷಕರು ಮಕ್ಕಳಿಗೆ ಶಿಕ್ಷಣ ನೀಡುತ್ತಿದ್ದಾರೆ. ಸಂಬಂಧಪಟ್ಟ ಇಲಾಖೆಯವರು ಮಕ್ಕಳಿಗೆ ಕೊಠಡಿಗಳನ್ನು ನಿರ್ಮಿಸಲು ನಿರ್ಲಕ್ಷ್ಯ ತೋರುತ್ತಿದ್ದಾರೆ. ಶಾಲಾ ಕೊಠಡಿ ನಿಂತು ನೋಡಿದ್ರೆ ಶಾಲೆಯ ಗೋಡೆಗಳು ಬೀಳುವ ಹಂತಕ್ಕೆ ತಲುಪಿವೆ. ಶಾಲೆಯ ಸ್ಥಿತಿ ಮಾತ್ರ ಹೇಳತೀರದಾಗಿದೆ. ಶಾಲಾ ಕೊಠಡಿ ನಿಂತು ನೋಡಿದ್ರೆ ಹೊಡೆದ ಹಂಚಿನಿಂದ ಆಕಾಶ ಕಾಣುತ್ತದೆ. ಮಳೆ ಬಂದ್ರೆ ಮಕ್ಕಳು ಪಾಠ ಕೇಳಲು ಹರಸಾಹಸ ಪಡುವಂತೆ ಆಗಿದೆ. ಬಿರುಕು ಬಿಟ್ಟ ಗೋಡೆಯಿಂದ ಸಾಕಷ್ಟು ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ. ಸರ್ಕಾರಿ ಶಾಲೆಯಲ್ಲಿ 7ನೇ ತರಗತಿಯವರೆಗೆ ಒಟ್ಟು 354 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಶಾಲೆಯ ಹಂಚು ಕುಸಿದು ಬಿದ್ದಿರುವುದರಿಂದ ಶಿಕ್ಷಕರು ರೋಸಿ ಹೋಗಿದ್ದಾರೆ. ಸುತ್ತಲೂ ಇರುವ ಹಳೆ ಕಟ್ಟಡ ಯಾವ ಕ್ಷಣದಲ್ಲಿ ಕುಸಿದು ಬೀಳುತ್ತಿದೆಯೋ ಎಂಬ ಆತಂಕ ಶುರುವಾಗಿದೆ ಎಂದು ಶಾಲೆಯ ಶಿಕ್ಷಕರು ಕಳವಳ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದ ಕ್ಷೇತ್ರಾದ್ಯಂತ ಪ್ರತಿ ಹಳ್ಳಿಗೂ ತಿರುಗುತ್ತಿರುವ ಜೆಡಿಎಸ್ ಮುಖಂಡ ವೀರಪುತ್ರಪ್ಪ ಶಾಲೆಗೆ ಭೇಟಿ ನೀಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಸುರೇಶ್ ರವರು ರೇಣುಕಾಪುರ ಪಂಚಾಯಿತಿಗೆ ಅತಿ ಶೀಘ್ರದಲ್ಲೇ ಈ ಗ್ರಾಮಕ್ಕೆ 5 ಕೊಠಡಿ ಮಂಜೂರು ಮಾಡಬೇಕು, ಮಾಡದೆ ಹೋದಲ್ಲಿ ಉಗ್ರ ಹೋರಾಟ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಸಿದರು. ರಾಜ್ಯ ಸರ್ಕಾರ ಶಾಲಾ ಮಕ್ಕಳಿಗೆ ಆಸಕ್ತಿ ತೋರಿಸುತ್ತಿಲ್ಲ. ಭಾಷಣದಲ್ಲಿ ಸರ್ಕಾರಿ ಶಾಲೆಯ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದಾರೆ ಎಂದು ಸುಖಾಸುಮ್ಮನೆ ಹೇಳುತ್ತಿದ್ದಾರೆ. ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಶಾಲೆಯ ದುಸ್ಥಿತಿ ನೋಡಿದ್ರೆ ಗಳಗಳನೆ ಕಣ್ಣೀರು ಬರ್ತವೆ. ಚಿಕ್ಕ ಮಕ್ಕಳು ರಂಗಮಂದಿರದಲ್ಲಿ ಪಾಠ ಕೇಳುತ್ತಿರುವುದು ಕಷ್ಟಕರವಾಗಿದೆ. ಶಿಕ್ಷಣ ಇಲಾಖೆ ಇತ್ತ ಕಡೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮೊಳಕಾಲ್ಮೂರು ತಾಲೂಕು ಅಧ್ಯಕ್ಷ ಕರಿಬಸಪ್ಪ, ತಾಲೂಕು ಅಧ್ಯಕ್ಷ ಎಸ್ಸಿ ಘಟಕದ ಅಧ್ಯಕ್ಷ ಎಂವೈ ಚನ್ನಕೇಶವ, ಬಾಬು, ಪ್ರಕಾಶ್, ಓಬಣ್ಣ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿದರು. ವರದಿ ಹರೀಶ್ ನಾಯ್ಕ. ಸುಮಾರು ವರ್ಷದಿಂದ ಬಿದ್ದು ಆಗಿ 7-8 ವರ್ಷ ಆಯಿತು. ಅವೆಲ್ಲ ಬಿಟ್ಟು ಭಾಳ ಬೆಳಂಗಿದ್ವು. ಅವನ್ನೆಲ್ಲ ಇದು ಮಾಡಿಬಿಟ್ಟು ಹೊರಗೆ ಅಲ್ಲಿ ತಿಂದ್ಕೊಂಡು ಪಾಠ ಮಾಡಿ. ಎಷ್ಟು ಜನ ಮಕ್ಕಳು ಓದ್ತಾ ಇದ್ದಾರೆ? ಈಗ 300 ಚಿಲ್ಲರೆ ಆಯ್ತು. 178 ಆಯ್ತು. ಯಾವ ಊರವ್ರು ಬರ್ತಾರಲ್ಲ? ಈ ಗೂದೆಲ್ಲರು ಬರ್ತಾರೆ, ಬಸವನಹಳ್ಳಿಯವ್ರು ಬರ್ತಾರೆ, ದೊಡ್ಡವ್ರು ಬರ್ತಾರೆ. ಈಗ 3 ಮಂದಿರ ಆಗಿದೆ. ಸ್ಕೂಲ ಬಿದ್ದು ಹೋಗಂಗೈತೆ. ಟೇಸ್ಟ್ ತಗೊಂಡು ಏನು ಮಾಡ್ತಾರೆ? ಸ್ಕೂಲ ಬಿದ್ದು ಹೋಗೈತಲ್ಲ, ಅದು ತಗೊಂಡು ಏನು ಮಾಡ್ತಾರೆ? ಏನು ಇಲ್ಲಿ ಬರೋರ್ಗೆ ಲೀಡರ್ಗಳಿಗೆ, ಕಾಂಗ್ರೆಸ್ ಲೀಡರ್ಗೆ ಅವ್ರು ಕುತ್ಕೊಂಡು ಭಾಷಣ ಮಾಡಕ್ ಬೇಕು. ಈ ಸ್ಕೂಲ್ ಎಲ್ಲ ನೋಡಲು 350 ಜನ ಮಕ್ಕಳು ಏನಾಗಬೇಕು? ನೀವು ಏನಂತ ಇದ್ದಾರೆ? 2 ಕೊಟ್ಟಿದ್ದೀವಿ, ಗಮನೇಶ್ವರ್ ಮಾಡ್ತೀವಿ. ಅಧ್ಯಕ್ಷರಿಗೆ ಗೊತ್ತಾಯ್ತು. ಪರಿಸ್ಥಿತಿ ನೋಡಿ.
ಗಡಿನಾಡು ಬರ್ರಿ ಏನು ಸರ್? ಗಡಿನಾಡು ಪ್ರದೇಶ ಸರ್. ಹಾಂ ನೋಡಿ ಈ ಮಟ್ಟಕ್ಕೆ ಐತೆ. ಫೋಟೋ ತಕ್ಕೊಂಡು ರೇಣುಕಾಪುರದಾಗ ಇದಕ್ಕೆಲ್ಲ ಸಂಬಂಧಪಟ್ಟರು ಏನು ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ? ಎಸ್ ಟಿ ಸ್ಕೂಲ್ಗಳಂದ್ರೆ ಸಾಧಾರಣ ಕೇಳೋರಿಲ್ಲ ಮಾಡೋರಿಲ್ಲ ಅಂತೇಳಿ 9 ತಿಂಗಳಾಗುತ್ತೆ ಡೆಮೊಲಿಷನ್ ಕೊಟ್ಟು 9 ತಿಂಗಳು ಡೆಮೊಲಿಷನ್ ಮಾಡಿಸಿದ್ರು ಇವ್ರು ಅಂದಮೇಲೆ ಸ್ಕೂಲ್ ಕಟ್ಟೋಕ್ಕಿಂತ ಎಷ್ಟು ವರ್ಷ ಬೇಕು ಇವ್ರಿಗೆ? ಹಾಂ ಎಜುಕೇಷನ್ ಮಿನಿಸ್ಟ್ರು ಕುತ್ಕೊಂಡು ಮಾತಾಡ್ತಾನೆ ಹಿಂದೂಗಳು ಗಂಟು ಹೊಡಿಬಾರ್ದು ಹಂಗಾಗ್ತದೆ ದೇಶ ಅಂತ. ಫಸ್ಟು ಮಕ್ಕಳು ಜೀವನ ಸರಿ ಮಾಡಪ್ಪ ಎಷ್ಟು ಏಜಿದು ನೀನು ಅಲ್ಲಿ ಮಾತಾಡಂತೆ ಎಲ್ಲ ಕುತ್ಕೊಂಡು ಕಾಮೆಂಟ್ ಮಾಡ್ತಿರ್ತೀನಿ. ಇದಕ್ಕೆ ಬಂದು ಆಂಧ್ರ ಬಾಡಿಗಿರೋದು ಗಡಿ ಭಾಗ ನೋಡ್ರಿ ಸ್ವಲ್ಪ ಅಂತ. ಇಲ್ಲ ಎಮ್ ಎಲ್ ಎಗನ್ನ ಗೊತ್ತಿರ್ಬೇಕು ಬಂದಿದ್ದಾನಿಲ್ಲ ಎಮ್ ಎಲ್ ಇಲ್ಲೆಲ್ಲ ನಿಗನ್ನ ಈ ಕಸ ನೋಡು ಮಕ್ಕಳು ಸಣ್ಣ ಸಣ್ಣ ಕಂದಮ್ಮಗಳು ಅವ್ರ ಮಕ್ಕಳಾದ್ರೆ ಹಿಂಗೆ ಓದ್ತಾರೆ ಇಲ್ಲಿ. ತಾಡ್ಪಲ ಹಾಸ್ಕೊಂಡು ಕುತ್ಕೊಂಡಿದ್ದಾರಲ್ಲ ಮಳೆ ಬಂದ್ರೆ ಏನು ಇದು ಬಂದ್ರೆ ಏನು. ಇದು ದಯವಿಟ್ಟು ಗಮನಕ್ಕೆ ತಗೊಂತಿದ್ರೆ ಮುಂದಿನ ದಿನದಲ್ಲಿ ಇಲ್ಲೇ ಸ್ಕೂಲಲ್ಲಿ ಕುತ್ಕೊಂಡು ಹೋರಾಟ ಮಾಡೋದಂತ ಕಾಯಂ. ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಕೂಡ ಇದರಲ್ಲಿ ನಾವು ಹೇಳ್ತಾ ಇದ್ದೀವಿ. ಜೀವದಿಲ್ಲ ಸರ್ ನಿಮ್ಮ ಹತ್ರ ಅವ್ರ ನಂಬರು ನಂಬರ್ ಇದೆ ಸಿಮ್ ಜೀವ చేస్తాను పోయి ಗಡಬಾಗ ಅಂತ ಹೇಳಿ ಎಲ್ಲರಿಗೂ ಇದು